ಕನ್ನಡದಲ್ಲಿ ಅದ್ಭುತವಾದ ಸೆಳೆಯಬಲ್ಲ ಬರವಣಿಗೆಯುಳ್ಳ ಕಥೆಗಾರರ ಕೊರತೆಯಿದೆ ಎನ್ನುವುದಕ್ಕೆ ಉತ್ತರವಾಗಿ ಶಾಕಾಹಾರಿ ಸಿನಿಮಾ ತೆರೆಗೆ ಬಂದಿದೆ. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಚಲನಚಿತ್ರದಲ್ಲೇ ನಿರ್ದೇಶಕ ಸಂದೀಪ್ ಸುಂಕನ್ ಮಣ್ಣಿನ ಕಥೆಯೊಂದಕ್ಕೆ ಕುತೂಹಲ ಬೆರೆಸಿ ಶುದ್ಧ ಶಾಕಾಹಾರಿ ದುರ್ಗಾಪ್ರಸಾದ್ ಹೋಟೆಲ್ನಲ್ಲಿ ಶಾಕಾಹಾರ ಬಡಿಸಿದ್ದಾರೆ ಎನ್ನಬಹುದು. ಇಂಗ್ಲಿಷಿನಲ್ಲಿ ಒಂದು ಮಾತಿದೆ, ಇನ್ ದಿ ಹೀಟ್ ಆಫ್ ದಿ ಮೂಮೆಂಟ್, ಅಂದರೆ ಘಟನೆಯೊಂದರ ಬೆನ್ನಲ್ಲೇ ಆವರಿಸುವ ಭಯ, ಆತರದಿಂದ ಉದ್ಭವಿಸುವ ನಿರ್ಧಾರ. ಒಂದು ಅರ್ಥದಲ್ಲಿ ಇದುವೇ ಶಾಕಾಹಾರಿ ಸಿನಿಮಾದ ಎಳೆಯಂತೆ ಕಂಡುಬರುತ್ತದೆ. ಶಾಖವೇ ಇಲ್ಲಿನ ಚಿತ್ರಕಥೆಯ ವೇಗವಾಗಿದೆ. ಆ ಶಾಕಾಹಾರದಂತೆ ಚಿತ್ರಕಥೆಗೆ ಪ್ರತಿ ದೃಶ್ಯದಲ್ಲೂ ಉಸಿರು ತುಂಬಿದಂಥ ನಟ ಅಂದರೆ ರಂಗಾಯಣ ರಘು. ಈ ಚಿತ್ರದಿಂದ ಅಭಿನಯಾಸುರರಾಗಿದ್ದಾರೆ. ಆ ಪಟ್ಟಕ್ಕೆ ಅರ್ಹ ಎಂಬಂತೆ ಅವರು ನಟನೆ ಮಾಡಿದ್ದಾರೆ. ಗೋಪಾಲಕೃಷ್ಣ ದೇಶಪಾಂಡೆ ಎಂದಿನಂತೆ ತಮ್ಮ ಇರುವಿಕೆಯಿಂದಲೇ ಸಿನಿಮಾಗೊಂದು ಗತ್ತು ತಂದುಕೊಟ್ಟಿದ್ದಾರೆ. ಮಲೆನಾಡಿನ ಮೇಳಿಗೆ, ಮೃಗವಧೆ, ಅಕ್ಕಪಕ್ಕದ ಊರುಗಳು. ಮೇಳಿಗೆಯಲ್ಲಿ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಅಲಿಯಾಸ್ ಸುಬ್ಬಣ್ಣನ ಹೋಟೆಲ್ ಇದೆ. ಅಂದರೆ ದುರ್ಗಾಪ್ರಸಾದ್ ಎಂಬ ಸಣ್ಣ ಶುದ್ಧ ಶಾಕಾಹಾರಿ ಹೋಟೆಲನ್ನು ನಡೆಸುತ್ತಿದ್ದಾರೆ. ಮೃಗವಧೆಯ ಪೊಲೀಸ್ ಠಾಣೆಯಲ್ಲಿ ಉತ್ತರ ಕರ್ನಾಟಕದ ಮಲ್ಲಿಕಾರ್ಜುನ್ SI ಆಗಿ ಕೆಲಸ ನಿರ್ವಹಿಸುತ್ತಿರುತ್ತಾರೆ. ಮಲೆನಾಡಿನ ವಾತಾವರಣ ಹಿಡಿಸದೆ ಮಲ್ಲಿಕಾರ್ಜುನ್ ಪತ್ನಿ ಊರಿಗೆ ಮರಳಿದ್ದಾಳೆ. ಮಲ್ಲಿಕಾರ್ಜುನನ್ನು ವರ್ಗಾವಣೆ ಬಯಸಿ ಅರ್ಜಿ ಹಾಕಿದ್ದಾನೆ. ಅರ್ಜಿಗೆ ಇನ್ನೇನು ಒಪ್ಪಿಗೆ ಸಿಗಬೇಕು ಎನ್ನುವಷ್ಟರಲ್ಲಿ ಠಾಣೆಯಲ್ಲಿ ಬಂಧಿಯಾಗಿದ್ದ ಕೊಲೆ ಪ್ರಕರಣದ ಆರೋಪಿ ವಿಜಯ್ ತಪ್ಪಿಸಿಕೊಳ್ಳುತ್ತಾನೆ. ಅತ್ತ ಚಿತ್ರಕಥೆ ಮುಂದುವರೆದಂತೆ ಸುಬ್ಬಣ್ಣನ ಹೋಟೆಲ್ನ ಮೆನು ಬದಲಾಗುತ್ತದೆ. ಶಾಖ ಕೂಡ ಜಾಸ್ತಿಯಾಗುತ್ತದೆ. ಕೇವಲ ಇಡ್ಲಿ, ದೋಸೆ, ಕಾಫಿ, ಚಹಾ ಸಿಗುತ್ತಿದ್ದ ಶುದ್ಧ ಶಾಕಾಹಾರಿ ಹೋಟೆಲ್ನಲ್ಲಿ ಇಡ್ಲಿ, ದೋಸೆ, ಪುಳಿಯೋಗರೆ, ಕೇಸರಿಬಾತ್, ಬಾದಾಮಿ ಹಾಲು, ಕಷಾಯ ಸಿಗುವ ಸ್ಥಿತ್ಯಂತರವೇ ಈ ಕಥೆಯ ವಿಸ್ತರಣೆಯಾಗಿದೆ. ಶೀರ್ಷಿಕೆಯನ್ನೇ ಭಿನ್ನವಾಗಿ ರೂಪಿಸಿ ಟ್ರೇಲರ್ ಮೂಲಕವೇ ನಿರ್ದೇಶಕ ಸಂದೀಪ್ ರವರು ಚಿತ್ರಕಥೆಯ ಸುಳಿವು ಕೂಡ ನೀಡಿದ್ದರು. ಕಥೆಗಾರನಾಗಿ ಅವರು ಚಿತ್ರದೊಳಗೆ ಅಳವಡಿಸಿದ ತಿರುವುಗಳು ಇಡೀ ಕಥೆಯನ್ನು ಬೇರೆಯೇ ಹಂತಕ್ಕೆ ಕರೆದೊಯ್ದಿದೆ. ಚೊಚ್ಚಲ ನಿರ್ದೇಶನದಲ್ಲೇ ಒಂದು ಅಚ್ಚುಕಟ್ಟಾದ ಸಿನಿಮಾ ನೀಡುವಲ್ಲಿ ಯಶಸ್ಸು ಕೂಡ ಕಂಡಿದ್ದಾರೆ. ಆರಂಭಿಕ ಹೆಜ್ಜೆಯಲ್ಲೇ ಸಿದ್ಧಸೂತ್ರದ ಸಿನಿಮಾ ಜಗತ್ತಿನಿಂದ ಹೊರಗುಳಿದು ಪ್ರಬುದ್ಧತೆ, ನಿರ್ದೇಶನದ ಮೇಲೆ ಬದ್ಧತೆ ತೋರಿಸಿದ್ದಾರೆ ಎನ್ನಬಹುದು. ತಮ್ಮೊಳಗಿನ ನೈಜ ಕಲಾವಿದನನ್ನು ರಘು ಅವರು ಕನ್ನಡ ಚಿತ್ರರಂಗಕ್ಕೂ ಪ್ರಶ್ನೆಯೊಂದನ್ನು ಎಸೆದಿರುವಂತೆ ಕಾಣುತ್ತಾರೆ. ಮುಗ್ಧ ಪ್ರೀತಿ, ಭಯ, ಸಂಕಟ, ಹಾಸ್ಯವೆಲ್ಲವನ್ನೂ ತುಂಬಿದ ಅಭಿನಯಾಸುರ ಎಂಬ ಬಿರುದನ್ನು ಪಡೆದಂತಹ ಅವರು ದೃಶ್ಯವೊಂದರಲ್ಲಿ ತಲೆಬಾಚುವ ಮೊದಲು ನಂತರದ ಕನ್ನಡಿಯಲ್ಲಿನ ಅವರ ನೋಟವನ್ನು ತೆರೆಯಲ್ಲೇ ಅನುಭವಿಸಬೇಕು ಎನ್ನಬಹುದು. ಗೋಪಾಲಕೃಷ್ಣ ದೇಶಪಾಂಡೆ ಚಿತ್ರದ ಇನ್ನೊಂದು ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ. ಆ ಮೇಲುದನಿ, ನಡಿಗೆ, ಹಾವಭಾವದಲ್ಲಿನ ಪ್ರಯೋಗ, ರಘು ಜೊತೆಗಿನ ಸಂಭಾಷಣೆಗಳು ಹಲವು ಸಮಯ ನೆನಪಿನಲ್ಲಿ ಉಳಿಯುವಂತಹದ್ದು. ಉಳಿದಂತೆ ಎಲ್ಲ ಕಲಾವಿದರು ತಮ್ಮ ಪಾತ್ರಗಳಿಗೆ ನ್ಯಾಯವನ್ನು ಒದಗಿಸಿದ್ದಾರೆ. ಹಾಗೆಯೇ ಒಂದೆರಡು ಕಡೆಗಳಲ್ಲಿ ವಿಜಯ್ ರವರ ದೃಶ್ಯಗಳಿಗೆ ಕತ್ತರಿ ಹಾಕಬಹುದು ಎಂದೆನಿಸಿದ್ದು ಬಿಟ್ಟರೆ ಚಿತ್ರಕಥೆಯಲ್ಲಿ ವೇಗವಿದೆ. ವಿಶ್ವಜಿತ್ ರಾವ್ ಛಾಯಾಚಿತ್ರಗ್ರಹಣವು ಚಿತ್ರಕ್ಕೊಂದು ಹೊಸ ಆಯಾಮವನ್ನು ನೀಡಿದೆ ಎನ್ನಬಹುದು. ಸುಬ್ಬಣ್ಣನ ಪರಿವರ್ತನೆಗಳನ್ನು ಸಮಗ್ರವಾಗಿ ಸೆರೆಹಿಡಿಯುವಲ್ಲಿ ವಿಶ್ವಜಿತ್ ರವರು ಗೆದ್ದಿದ್ದಾರೆ. ಶಶಾಂಕ್ ರವರ ಸಂಕಲನ, ಮಯೂರ್ ಅವರ ಸಂಗೀತ ಚಿತ್ರಕಥೆಯ ಕುತೂಹಲಕಾರಿ ಹೆಜ್ಜೆಗೂ ಸಹ ಇಂಬು ನೀಡಿದೆ. ಅತ್ಯುತ್ತಮವಾದ ಸಿನಿಮಾವಾಗಿದ್ದು, ಅತ್ಯುತ್ತಮವಾದಂಥ ಸಿನಿಮಾದಲ್ಲಿ ಪ್ರಥಮ ಬಾರಿಗೆ ಸಂದೀಪ್ ರವರು ನಿರ್ದೇಶನ ಮಾಡಿ ಪ್ರಥಮ ಸಿನಿಮಾದಲ್ಲಿಯೇ ಗೆದ್ದಿದ್ದಾರೆ ಎನ್ನಬಹುದು. ಈ ಸಿನಿಮಾವನ್ನು ಆದಷ್ಟು ಎಲ್ಲ ಚಿತ್ರಮಂದಿರದಲ್ಲಿಯೇ ನೋಡಿ ಹೊಸಬರನ್ನು ಗೆಲ್ಲಿಸುವಲ್ಲಿ ನಿಮ್ಮ ಪಾತ್ರವೂ ಸಹ ಇರಲಿ ಎಂದು ಹೇಳುತ್ತಾ, ಮತ್ತಷ್ಟು ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಪ್ಡೇಟ್ ದೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.